11 ಆಗ್ತಾ ಇದೆ. ಸೊ 11 ಇವತ್ತು ಬ್ಲಾಗ್ ಸ್ಟಾರ್ಟು. ಚೆನ್ನಾಗಿ ಮಾತಾಡಿದ್ವಿ. ಆ್ಯಂಡ್ ಏನಂದರೆ ನಮ್ಮ ಯಜಮಾನ್ರು ಬರೋದೇ ಅಪರೂಪ, ಯಾಕಂದರೆ ಅವ್ರ ಕೆಲಸದಲ್ಲಿ ಬಿಸಿ 1000 ಅಂತ ಹೇಳಿದ್ದಾಳೆ. ಬಟ್ ಕೆಲವೊಂದೆಲ್ಲ ಮೇಲೆ ಮೆಟೀರಿಯಲ್ಸ್ ಅದು ಇದು ಎಲ್ಲ ಬರುತ್ತಲ್ಲ, ಟೋಟಲ್ ಜೊತೆ ಶೇರ್ ಮಾಡ್ಕೊಂಡಿರೋದು. ಹಾಗೆ ನಮ್ಮಕ್ಕ ಸೀರೆ ಎಂಥದ್ದು ಮಾಡಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11 ಆಗ್ತಾ ಇದೆ. ಸೊ 11 ಇವತ್ತು ಬ್ಲಾಗ್ ಸ್ಟಾರ್ಟು. ಸೊ ಇವತ್ತು ರೊಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಇವತ್ತು ನಮಗೆ ಎಷ್ಟೊಂದು ರೊಟ್ಟಿ ಏನು ಹೋಗಲ್ಲ. ಬಟ್ ಇಲ್ಲಿ ನಮ್ಮ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ಸ್ವಲ್ಪ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರೊಟ್ಟಿ ಒಯ್ದರೆ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ ನಾನು ಅವರಿಗೆ ಗಂಜಿ ಮಾಡಿಕೊಟ್ಟಿದ್ದೆ, ಹಾಗೆ ರವದ ಉಪ್ಪಿಟ್ಟು ಆ್ಯಂಡ್ ಅನ್ನ ಸಾಂಬಾರು ಇದೆಲ್ಲ ಮಾಡಿಕೊಟ್ಟಿದ್ದೆ. ಬಟ್ ಇವಾಗ ಅದು ಬೆಳಿಗ್ಗೆ ಆಗಿಬಿಡುತ್ತೆ. ಇವಾಗ ನಮ್ಮ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 10-15 ರೊಟ್ಟಿ ಒಯ್ಯಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬರು ಅವ್ರ ಜೊತೆ ಇದ್ದಾರೆ, ಅವ್ರಿಗೂ ಊಟಕ್ಕೆ ಆ್ಯಂಡ್ ಇವ್ರಿಗೂ ಕೂಡ ಊಟಕ್ಕೆ. ಇನ್ನು ಹೊರಗಡೆ ಊಟ ತೊಗೊಂಡು ಊಟ ಮಾಡಿದ್ರೆ ಅಷ್ಟೊಂದು ಸರಿ ಅಂತ ಅನಿಸಲ್ಲ. ಹಾಗಾಗಿ ಸೊ ನಾನೇ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಇವಾಗ ಟೈಮ್ ಬೇರೆ ತುಂಬ ಜಾಸ್ತಿ ಆಗ್ತಾಯಿದೆ. ಇದಿಷ್ಟು ರೊಟ್ಟಿ ಮಾಡೋಷ್ಟೊತ್ತಿಗೆ ನನಗೆ ಒಂದು 1.5 ಅವರ್ ಬೇಕಾಗುತ್ತೆ. ಸ್ವಲ್ಪ ಸ್ಲೋ ಆಗಿ ಮಾಡುತ್ತೀನಿ. ಹಾಗಾಗಿ ಸೊ ಬನ್ನಿ ಇವಾಗ ಹೋಗಿ ಸ್ವಲ್ಪ ಬೇಗ ಬೇಗ ರೊಟ್ಟಿ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಏನಿದು ಸಡನ್ಲಿ ಚೇಂಜ್ ಕಾಣಿಸ್ತಾ ಇದೆ ಅಂತ ಅನ್ಕೋಬೋದು. ಇದು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಫಸ್ಟಿಗೆ ನಾನು ಅಡುಗೆ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ಮಾವನಿಗೆ ಆಪ್ರೇಷನ್ ಆಗಿರೋದ್ರಿಂದ ನಮ್ಮ ಮಾವ ಅಂದರೆ ನಮ್ಮ ಮಾವ ಅಂತ ತಿಳ್ಕೊಂಬಿಡ್ತಾರೆ. ಸೊ ನಮ್ಮ ದೋರ್ನಳ್ಳಿ ಮಾವ ಆ್ಯಂಡ್ ನಮ್ಮ ಅತ್ತೆ ಹೆಸರು ಬೋರಮತ್ತಿ. ಅವ್ರ ಹಸ್ಬೆಂಡಿಗೆ ಆಪ್ರೇಷನ್ ಆಗಿರೋದು. ಹಾಗಾಗಿ ಅಲ್ಲಿ ಟಿಫಿನ್ ಕೊಟ್ಟು ಊಟ ಮುಗಿಸ್ಕೊಳ್ಳಿ, ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮಾತಾಡಿಸಿ ಹೇಗಿದೆ ಏನು ಎತ್ತ ವಿಚಾರಿಸ್ಕೊಂಡು ಅದಾದಮೇಲೆ 3:30ಗೇನೋ ನಮ್ಮ ಅಕ್ಕನ ಮನೆಗೆ ಬಂದೆ. ಅದಕ್ಕಿಂತ ಮುಂಚೆ ಅಲ್ಲೇ ಎಷ್ಟೊತ್ತನ ಕೂತು ಮಾತಾಡಿದ್ವಿ. ಬಟ್ ಅಲ್ಲಿ ಹತ್ರದಲ್ಲೇ ಇರೋದ್ರಿಂದ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲೇ ಬರುತ್ತೆ ಮನೆ ಅಂತ ಹೇಳಿಬಿಟ್ಟು. ನಮ್ಮ ಯಜಮಾನ್ರು ಹೇಳಿದರು ಇಲ್ಲೇ ಮನೆ ಇದೆ ಹೋಗಿ ಬರೋಣ ಅಂತ ಹೇಳಿದರು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಬಟ್ ತುಂಬ ಖುಷಿಯಾಯಿತು, ಯಾಕಂದರೆ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ. ಎಷ್ಟೋ ಸರಿ ನಮಗೆ ಟೈಮೇ ಸಿಕ್ಕಿಲ್ಲ. ತುಂಬ ಸರಿ ಹೇಳಿದ್ದಾಳೆ ಮನೆಗೆ ಬಾ ಇಲ್ಲೇ ಇದ್ರೂ ಬರಲ್ಲ ನೀನು ಅಂತೇಳಿ ಸಿಕ್ಕಾಪಟ್ಟೆ ಹೇಳಿದ್ಲು. ಆ್ಯಂಡ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಏನೋ ಸರ್ಪ್ರೈಸ್ ಆಗಿ ಇವತ್ತು ವಿಸಿಟ್ ಕೊಟ್ಟಿದ್ದೀವಿ. ಮನೆ ನೋಡಿ ಫಸ್ಟಿಗೆ ಯಾವ ರೀತಿ ಇದೆ ಮನೆ ಅಂತ ಹೇಳಿಬಿಟ್ಟು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಮನೆ. ಗಾಳಿ ಬೆಳಕು ಆ್ಯಂಡ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನನಗೆ ಈ ಥರ ಬೆಳಕೆಲ್ಲ ಚೆನ್ನಾಗಿ ಬಂತು ಅಂದರೆ ಮನೆ ತುಂಬ ಇಷ್ಟ ಆಗಿಬಿಡುತ್ತೆ. ಇದು ಫಸ್ಟ್ ರೂಮು ಸ್ಟಡಿ ರೂಮು. ಸೊ ಸ್ಟಡಿ ರೂಮ್ ಮಕ್ಕಳ ರೂಮ್ ಅಂದರೆ ಇದೇ ಥರ ಇರುತ್ತೆ, ಎಲ್ಲೆಲ್ಲೋ ಏನೇನೋ ಇಟ್ಟಿರ್ತಾರೆ ಅವರು. ಹಾಗಾಗಿ ಸುಮ್ಮನೆ ಒಂದು ತೋರಿಸೋಣ ಮನೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ನಾವಂತೂ ಸರ್ಪ್ರೈಸಾಗಿ ವಿಸಿಟ್ ಕೊಟ್ಟಿರೋದು. ಅವಳಿಗೂ ಕೂಡ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು. ನಾವು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ವಲ್ಲ, ಮನೆ ಇಲ್ಲೇ ಅದ ಅಂತ ಹೇಳಿಬಿಟ್ಟು ನಮಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಸಡನ್ನಾಗಿ ಬಂದ್ವಿ. ಫುಲ್ ಖುಷಿ. ಇನ್ನೊಂದು ನಮ್ಮ ಕಾಕ ಬೇರೆ ಮನೇಲಿದ್ರಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಅವ್ರು ಸಿಗೋದೇ ನಮಗೆ ಅಪರೂಪ. ಸೊ ಏನು ಬೇಗ ಮನೆಯಲ್ಲಿದ್ರ ಅಂತ ಹೇಳ್ಬಿಟ್ಟು ಅವ್ರಿಗೂ ಮಾತಾಡಿಸ್ಕೊಂಡು ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಮನೆ ಕೂಡ ಸಖತ್ತಾಗಿದೆ. ಆ್ಯಂಡ್ ಸೀರೆ ನೋಡಿ ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಯಿತು. ಯಾಕಂದರೆ ಇಷ್ಟೆಲ್ಲ ಸೀರೆಗಳು ಬೀರುನಲ್ಲಿ ಒಂದ್ರ ಮೇಲೆ ಇಟ್ಟಿದ್ಲು ಮಡಚಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಅವಾಗವಾಗ ಹೊರಗಡೆ ಹೋಗಿ ಬರ್ತಾ ಇರ್ತಾಳಲ್ಲ, ಹಾಗಾಗಿ ಫುಲ್ ಬ್ಯುಸಿ ಇರ್ತಾಳೆ. ನಾನು ಕೂಡ ಫೋನ್ ಮಾಡಿ ಕೇಳಬೇಕು ಇನ್ನು ಮನೇಲಿ ಇರ್ತಾರೋ ಅಥವಾ ಹೊರಗಡೆ ಹೋಗಿದ್ದಾರೋ ಅಂತೇಳಿ ಅಂದ್ಕೊಂಡೆ. ಕಾಲ್ ಕೂಡ ಮಾಡಿದೆ ಅಷ್ಟೇ. ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು ಫೋನ್ ಇಟ್ಬಿಟ್ಟೆ, ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಬರ್ತೀವಿ ಅಂತೇಳಿ ಅಂತ ಅಂದ್ಕೊಂಡು ಅಷ್ಟೇ ಇಟ್ಟೆ. ಆ್ಯಂಡ್ ಮನೆ ಕೂಡ ಫುಲ್ ತೋರಿಸಿದ್ರು ನಮ್ಮ ಕಾಕ. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು, ನಿಮಗೂ ಕೂಡ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ನಾವು ಬಂದಿರೋ ಖುಷಿಗೆ ಫುಲ್ ಖುಷಿಯಾಗಿಬಿಟ್ಲು. ಯಾಕಂದರೆ ಸರ್ಪ್ರೈಸಾಗಿ ಬಂದ್ವಿ ಅಲ್ಲ, ಹಾಗಾಗಿ ಫುಲ್ ಖುಷಿಯಾಗಿಬಿಟ್ಲು.
ಆ್ಯಂಡ್ ಇನ್ನು ಸೊ ಚೆನ್ನಾಗಿ ಮಾತಾಡಿದ್ವಿ. ಆ್ಯಂಡ್ ಏನಂದರೆ ನಮ್ಮ ಯಜಮಾನ್ರು ಬರೋದೇ ಅಪರೂಪ. ಯಾಕಂದ್ರೆ ಅವ್ರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ ಬರೋದೇ ಅಪರೂಪ. ಅವ್ರು ಬಂದಿರೋದಂತೂ ನಮ್ಮ ಅಕ್ಕನಿಗೆ ಫುಲ್ ಖುಷಿಯಾಗ್ಬಿಡ್ತು. ಹಾಗಾಗಿ ಅಡುಗೆ ಮಾಡ್ತಾಯಿದ್ದಾಳೆ ನೋಡಿ. ನಾವು ಅದೇ ಜಸ್ಟು ಅಡುಗೆ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಊಟನ ಹಾಸ್ಪಿಟಲಿಗೆ ತೊಗೊಂಡು ಬಂದಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಅವಳು ಕೇಳ್ತಾನೇ ಇಲ್ಲ. ಸೊ ನೀವು ಬಂದಿರೋದೇ ನಂಗೆ ತುಂಬ ಖುಷಿಯಾಗ್ಬಿಟ್ಟಿದೆ. ಇನ್ನು ಅಷ್ಟೇ ಹಾಗೆ ಹೋಗ್ತೀರಾ ಬೇಡ ಅಂತೇಳಿ ಹೇಳಿದ್ಲು. ಹಾಗಾಗಿ ಸೊ ನಾವು ಬಿಫೋರೇ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂತಂದರೆ ಏನಾದರೂ ಟಿಫಿನು ಅದು ಇದು ಮಾಡಿಕೊಂಡು ಬರ್ಬೋದಾಗಿತ್ತು. ಏನಾದರೂ ಸ್ಪೆಷಲ್ ಮಾಡಿಕೊಂಡು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಏನಂದರೆ ಗೊತ್ತಿಲ್ಲ ನನಗೆ ಇಲ್ಲೇ ಮನೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬರ್ತಾ ದಾರಿಯಲ್ಲಿ ಒಂದು ಸ್ವಲ್ಪ ಹಣ್ಣು, ಸ್ವಲ್ಪ ಮಕ್ಕಳಿಗೆ ಚಾಕ್ಲೇಟ್ ಅಷ್ಟೇ ತೊಗೊಂಡು ಹೋಗಿದ್ದೀನಿ. ನನಗೂ ಒಂಥರ ಫುಲ್ಲು ಖುಷಿ, ಶಾಕು. ಹಾಸ್ಪಿಟಲ್ ಹತ್ರನೇ ಮನೆ ಇದೆನಾ ಅಂತ ಹೇಳ್ಬಿಟ್ಟು. ಯಾಕಂದರೆ ತಿರ್ಗಾ ನನಗೆ ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹಾಗಾಗಿ ಸೊ ಬಿಫೋರೇ ನಾನು ತಿಳ್ಕೊಬೇಕಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಪರವಾಗಿಲ್ಲ. ಸೊ ಈ ಟೈಮ್ನಲ್ಲಾದರೂ ಬಂದ ಅಂತಂದರೆ ಖುಷಿ ಆಯಿತು. ಆ್ಯಂಡ್ ಅವಳು ಕೂಡ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ, ಒಂದು ಸರಿ ನೋಡು ಅಂತ ಹೇಳಿದ್ಲು. ಈಗ ಆಲ್ರೆಡಿ ನನಗೆ ಹೇಳಿದ್ಲು, ಬಟ್ ನೋಡಿರಲಿಲ್ಲ ನಾನು ಕೂಡ. ಸೊ ಯಾರಾದರೂ ತೊಗೊಳ್ಳೋರಿದ್ದರೆ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಯಾವ ಥರ ಮಾಡಲ್ ಇರಬೇಕು, ಯಾವ ಥರ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇದು ಕಂಪ್ನಿ ಬಂದುಬಿಟ್ಟು ಎಲ್ ಜಿದು ಕಂಪ್ನಿ ತೊಗೊಂಡಿದ್ದಾರೆ. ಸೊ ಇದು ಡೋರು ಫ್ರಂಟ್ ಇದೆ ನೋಡಿ. ನನಗೆ ಈ ಫ್ರಂಟ್ ಡೋರ್ ಅಂದರೆ ತುಂಬಾ ಇಷ್ಟ. ಬಿಕಾಸ್ ಏನಾದರೂ ಹಾಕೋದಕ್ಕೆ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನೊಂದು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಕ್ಲೀನಿಂಗು. ನಮ್ಮ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಇದೆ, ಬಟ್ ಅದು ಮೇಲ್ಗಡೆ ಇದೆ. ಕ್ಯಾಪಿಂದ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದು ಆದರೆ ಈಸಿಯಾಗಿ ಬರುತ್ತೆ. ನನಗೂ ಕೂಡ ಇದು ತುಂಬಾ ಇಷ್ಟ. ಇನ್ ಕೇಸ್ ನಾನು ಕೂಡ ತೊಗೊಂಡ್ರೆ ಇದೇ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 5 ಸ್ಟಾರ್ ಇದೆ ನೋಡಿ. ಯಾರಿಗೆಲ್ಲ ತೊಗೊಳ್ಬೇಕು ವಾಷಿಂಗ್ ಮಿಷಿನ್ ಅಂತ ಅಂದ್ಕೊಂಡಿರ್ತೀರೋ ಈ ಥರದ್ದು ಕ್ವಾಲಿಟೀಸ್ ಇರೋದು ತೊಗೊಳ್ಳಿ. ಇದು 9 kg ತನಕ ನಡೆಯುತ್ತಂತೆ. ಈಗ ಬಟ್ಟೆ ಮಾತ್ರ ಅಲ್ಲ, ಕೆಲವೊಂದು ಹಾಸಿಗೆಗಳು ಕೂಡ ನಮಗೆ ಒಗೆಯೋಕ್ಕಾಗಲ್ಲ, ಅದನ್ನು ಕೂಡ ಹಾಕ್ಬೋದು. ಇದರ ರೇಟ್ ಬಂದುಬಿಟ್ಟು ಟೋಟಲ್ ಆಗಿ ಎಲ್ಲ ಬಂದು 36,000 ಅಂತ ಹೇಳಿದ್ದಾಳೆ. ಬಟ್ ಕೆಲವೊಂದೆಲ್ಲ ಮೇಲೆ ಮೆಟೀರಿಯಲ್ಸ್ ಅದು ಇದು ಎಲ್ಲ ಬರುತ್ತಲ್ಲ, ಟೋಟಲಿ A to Z ಬಂದುಬಿಟ್ಟು 36 ಅಂತ ಹೇಳಿದ್ದಾರೆ. 1 ಇಯರ್ ವಾರಂಟಿ ಆ್ಯಂಡ್ ಫ್ರೀ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ, ಮನೆಗೆ ಬಂದೇ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾಳೆ. ಬಟ್ ತುಂಬ ಖುಷಿ ಆಯಿತು. ಯಾಕಂದರೆ ಅವಳು ಬಹಳ ದಿನ ತೊಗೋಬೇಕು ಅಂತ ಅಂದ್ಕೊಂಡು ಫೈನಲಿ ತೊಗೊಂಡ್ಲಲ್ಲ. ಹಾಗಾಗಿ ಅವಳು ತೊಗೊಂಡು ಚೆನ್ನಾಗಿದೆ ಅಂಥೇಳಿ ಯೂಸ್ ಮಾಡಿದ್ಮೇಲೆ ನನಗೆ ರೆಫರ್ ಮಾಡಿರೋದು. ಸೊ ಅವಳಿಗೆ ಚೆನ್ನಾಗಿದೆ ಅಂತಂದರೆ ಎಲ್ರಿಗೂ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಕೆಲವೊಬ್ಬರೆಲ್ಲ ಹುಡುಕ್ತಾ ಇರ್ತೀರಲ್ವ, ಈ ಥರ ಕ್ವಾಲಿಟೀಸ್ ಇರೋದನ್ನು ತೊಗೊಳ್ಳಿ ಅಂಥೇಳಿ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ನಾನು ಕೂಡ ನಿಮಗೆ ಯಾರು ತೊಗೋತೀರೋ ಅವರು ನೀವು ಕೂಡ ತೊಗೋಬೋದು. ಓಕೆ. ಸೊ ಇಲ್ಲಿ ಫೈನಲಿ ಜವಿಗೆ ಒಯ್ದಿದ್ದು ಉಪ್ಪಿಟ್ಟು ಮಾಡ್ತಾಯಿದ್ದಾಳೆ. ಹೊರಗಡೆದು ಅಷ್ಟೊಂದು ಅವ್ರಿಗೂ ಕೆಲವೊಂದು ಇಷ್ಟ ಆಗಲ್ಲ. ಮನೆಯಲ್ಲಿರುವಂತಹ ಗೋಧಿದು ಬಳಸಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ಲು. ಹಾಗಾಗಿ ಓಕೆ ನೋಡೋಣ ಅಂತೇಳಿ ಹೇಳ್ತಾಯಿದ್ದೆ. ಅಷ್ಟಕ್ಕೂ ಮೀರಿ ನಾನು ಬೇಡನೇ ಅಂತ ಹೇಳ್ತಾಯಿದ್ದೆ. ಯಾಕಂದರೆ ಆಲ್ರೆಡಿ ಊಟ ಮಾಡಿಕೊಂಡು ಬಂದಿದ್ವಿ, ಮತ್ತು ತಿರ್ಗಾ ಅಂದರೆ ಹೋಗಲ್ಲ ಅಲ್ವಾ. ಹಾಗಾಗಿ ಜಸ್ಟ್ ಊಟ ಮುಗಿಸ್ಕೊಂಡು ಇಲ್ಲಿ ಬಂದಿರೋದಷ್ಟೇ. ಅದು ಹೆಂಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ದೆ. ಒಂದು ಲೋಟ ಕಾಫಿ ಮಾಡಷ್ಟೇ ಸಾಕು ಅಂತ ಹೇಳ್ತಾಯಿದ್ದೆ. ನೀ ಸುಮ್ಮನೆ ಇರು, ಬಂದೇ ಇಲ್ಲ ನೀನು, ಈ ಮನೆ ಬಂದಮೇಲೆ ಫಸ್ಟ್ ಟೈಮ್ ಬಂದಿದ್ದೀಯಾ ನೀನು, ಸ್ವಲ್ಪ ಏನಾದರೂ ನಾನು ಊಟನೇ ಮಾಡು ಅಂತ ಹೇಳ್ತಿದ್ದೆ. ಬಟ್ ಊಟ ನೀವು ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ. ಹಾಗಾಗಿ ಅದು ಚೆನ್ನಾಗಿ ಮಾಡ್ತೀನಿ ಉಪ್ಪಿಟ್ಟು, ಜಮಿಗೆ ಓದಿದ್ದು ಮಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡುತ್ತಾ ಇದ್ಲು. ಆ್ಯಂಡ್ ಮನೆ ನೋಡಿ ಕೆಲವೊಂದೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದಾಳೆ. ಇದೆಲ್ಲ ಸ್ಟ್ಯಾಂಡ್ ಬಂದುಬಿಟ್ಟು ಮೀಶೋದಲ್ಲಿ ಆನ್ಲೈನ್ ತರಿಸ್ಕೊಂಡಿರೋದು. ಬಟ್ ಕ್ವಾಲಿಟೀಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡಿದ್ದೀನಿ, ನನ್ನ ಹತ್ರನೂ ಕೂಡ ಒಂದಿದೆ. ಆ್ಯಂಡ್ ನೋಡಿ, ಯಾರಾದರೂ ತೊಗೊಳ್ಳೋರಾದರೆ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಿ, ಈ ಥರದ್ದು ಸ್ಟೀಲ್ ಸ್ಟ್ಯಾಂಡ್ಗಳನ್ನೇ ಯೂಸ್ ಮಾಡಿ. ಯಾಕಂದರೆ ಒಂದು ಕೆಲಸಕ್ಕೆ ಇಲ್ಲದೆ ಹೋದರೆ ಮತ್ತೊಂದು ಕೆಲಸಕ್ಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಾನು ಕೂಡ ನೋಡ್ತಾ ಇರ್ತೀನಿ, ಎಷ್ಟೋ ಜನ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರ್ತೀರಾ. ಪ್ಲಾಸ್ಟಿಕ್ ಹಾಳಾಯಿತು ಅಂದರೆ ಬಿಸಾಕಬೇಕಾಗುತ್ತೆ. ಈ ಸ್ಟೀಲ್ ಅಂದರೆ ಒಂದು ಕೆಲಸಕ್ಕೆ ಹೋಗಿ ಮತ್ತೊಂದು ಕೆಲಸಕ್ಕೆ ಯೂಸ್ ಆಗುತ್ತೆ. ಓಕೆ. ಇವಾಗ ತಿಂಡಿ ಕೂಡ ರೆಡಿ ಮಾಡ್ತಾ ಇದ್ದಾಳೆ. ಇನ್ನು ನಾನು ನಮ್ಮ ಅಕ್ಕ ಅಂತೂ ಸೇರೋದೇ ಅಪರೂಪ ಅಂತ ಅಂದ್ಕೊಳ್ಳಿ. ವರ್ಷನಲ್ಲಿ 1 ಸರಿನೋ 2 ಸರಿನೋ ಅಂತ ಅಷ್ಟೇ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಔಟ್ಸೈಡ್ ಸಿಕ್ಕಿರ್ತೀವಿ. ಅದು ಬಿಟ್ಟರೆ ಮನೆಗಂತೂ ಹೋಗೇ ಇಲ್ಲ. ಬಟ್ ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 2 ಕಿಲೋಮೀಟರ್ ಆಗ್ಬೋದು ಅಷ್ಟೇ ನಾನು ತಿಳ್ಕೊಂಡಿರೋ ಪ್ರಕಾರ. ಇಲ್ಲ ಅಂತಂದರೆ 1.5 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಿದ್ರೂ ನಾವು ಹೋಗೋಕ್ಕಾಗಲ್ಲ ನೋಡಿ. ಅವಳು ಬ್ಯುಸಿ ಇರ್ತಾಳೆ, ಕಡೆ ಫಂಕ್ಷನ್ನು ಆ್ಯಂಡ್ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಮನೇಲಿ ಇರೋದೇ ಇಲ್ಲ.
ಇನ್ನು ನಾನಂತೂ ನೋಡಿದ್ದೀರಲ್ವ ಕೆಲವೊಂದು ವರ್ಕ್ಗಳೆಲ್ಲ ಇರುತ್ತೆ, ಹಾಗಾಗಿ ನಾನು ಕೂಡ ಹೋಗೇ ಇಲ್ಲ. ಅಪರೂಪಕ್ಕಾಗಿ ಸೇರಿದ್ವಿ, ಸಿಕ್ಕಾಪಟ್ಟೆ ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಒಂಥರ ತುಂಬ ತುಂಬ ಖುಷಿ ಆಯಿತು, ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆಯಿತು ನಾನು ಹೋಗಿರೋದು. ಆ್ಯಂಡ್ ಅವಳು ಕೂಡ ಅಷ್ಟೇ ಖುಷಿ ಪಟ್ಲು. ಮತ್ತೇನಂತ ಲೈಫ್ ಏನು ಹೇಳಿ ಇವತ್ತು ಲೈಫ್ ಒಂಥರ ಖುಷಿ ಚಂದಾಗಿ ನೀವು ಬಂದಿದ್ದೊಂದು ಖುಷಿ ಲೈಫ್. ನಾನು ಫೋನ್ ಹಚ್ಚಿ ಮತ್ತೆ ಮನೆಯಾಗಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದಕ್ಕೆ ಬರ್ಲಾತಿವತ್ತು ನೀ ಹೇಳೋದು ಬೇಡ, ಯಾಕೆ ಹ್ಯಾಂಗೆ ಕೇಳ್ಬೇಕು ಮತ್ತು ಮನೆಗೆ ಈರಿಲ್ಲ ಅನ್ನೋದು. ಇಲ್ಲ ಕೇಳೋದೇ ಚಲೋ ತಗೋಮ್ಮ, ಭಾಳ ಎಲ್ಲರೂ ಹೋಗಿರ್ತೀನಿ. ಅದಕ್ಕೆ ಸುಮ್ಮನೆ ಕೇಳಿದೆ. ಇದೆಲ್ಲ ಮತ್ತೆ ಈ ಕಡೆ ಅಲ್ಲಿ ತನಕ ನಮ್ಗೆ ಗೊತ್ತಾಗಲಿಲ್ಲ. ಫಸ್ಟಿಗೆ ಸೈತಕ್ಕಂದು ಅಲ್ಲಕತ್ತೀನಿ, ವಯಸ್ಸು ಗೊತ್ತಾಗಲ್ಲ. ನೀ ನಂಬರ್ ಹತ್ರ ಗೊತ್ತಾಗ್ತಿತ್ತು. ಅವು ಫಸ್ಟಿಗೆ ಹಲೋ ಅಂತ ಹಿಂಗೆ ನನ್ನ ಗೊತ್ತೇ ಆಗಲ್ಲ. ದಾಡ್ ಮಾತಾಡೋಣ ವಯಸ್ಸು ಗೊತ್ತಾಯ್ತದ, ಆಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ಮತ್ತು ನಾ ಎಲ್ಲಿ ಫ್ರೆಂಡ್ ಜೊತೆ ಎಲ್ಲಿ ಹಿಂಗೆ ಹೊರ ಈ ಕಡೆ ಬಂದಿದ್ದೇನೋ ಎಲ್ಲಿ ಹಿಂಗೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಬಿಡು, ಈ ಕಡೆ ಇಲ್ಲಿ ನಮ್ಮ ಫ್ರೆಂಡ್ ಅಳ ಬಂದೀನಿ. ನಿಮ್ಮ ಮನೆ ಇಲ್ಲಿರೋದು ಗೊತ್ತಿಲ್ಲ. ಹೌದು. ಬಂದೀನಿ ಒಂದು 2 ಸಾರಿ ಬಂದೀನಿ. ನಿಮ್ಮ ಮನೆ ಈ ಕಡೆ ಬರ್ತದ, ಇದೇ ರೂಟ ಅಂತ ಗೊತ್ತಿರಲಿಲ್ಲ. ಇದು ರೂಟಿಗೆ ಬಂದೀನಿ ನಾನು. ಇಲ್ಲಿ ಅದು ಹಾಸ್ಪಿಟಲ್ ಭೀ ನೋಡೀನಿ. ಅದು ಹಾಸ್ಪಿಟಲ್ ಮುಂದೆ ಒಂದು ರೋಡ್ ಅದ ನೋಡು, ರೋಹಿಣಿಯವ್ರ ಮನೆ ಅದಲ್ಲ ಕಡೆ, ಅಲ್ಲಿ ಬಂದೀನಿ. ಮುಂದೆ ಇದು ರೋಡ್ ಎದುರಿಗೆ ಅದಲ್ಲ, ಈ ರೋಡ್ ದಾಟಿ ಮುಂದೆ ಲೇಔಟ್ ಬರ್ತದೆ. ಲೇಔಟ್ ಅಲ್ಲ, ಮುಂದೆ ಅಕ್ಮದೇವ್ ಕಾಲೋನಿ ಅಂತೇಳಿ ಬರ್ತದೆ. ಅಲ್ಲಿ ಶಾಂತ ಹಾಸ್ಪಿಟ್ಲ್ ಅದ ನೋಡು, ಶಾಂತ ಹಾಸ್ಪಿಟ್ಲ್ ಆಪೋಸಿಟ್ ರೋಡ ಅವರು ರೋಹಿಣಿಯವ್ರ ಮನೆ ಬರ್ತದೆ. ಫ್ರೆಂಡ್ಸ್, ಇನ್ನು ನಾಷ್ಟ ಅಂತೂ ಆಯಿತು. ಆ್ಯಂಡ್ ಬಿಸಿ ಬಿಸಿದು, ಬಹಳ ಬಿಸಿ ಇರೋದು ತಿನ್ನಬಾರ್ದು, ಅಷ್ಟೇ ಮೀಡಿಯಮ್ ಬಿಸಿ ಇರೋದು ತಿನ್ನಬೇಕು. ಹಾಗಾಗಿ ಮಾಡಿಟ್ಟಿದ್ಲು. ಆ್ಯಂಡ್ ಇವಾಗ ನಾಷ್ಟ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಮಾತಾಡೋಣ, ಯಾಕಂದರೆ ಸ್ವಲ್ಪ ಸಿಗೋದೇ ಅಪರೂಪ ಅಲ್ಲ. ಅದರಲ್ಲೂ ನಮ್ಮ ಯಜಮಾನ್ರು ಯಾವಾಗಲೂ ಕೆಲಸ ಅಂತ ಇರ್ತಾರೆ. ಅವರಿಗೆ ಟೈಮ್ ಸಿಕ್ಕಿರೋದೇ ಅಪರೂಪ. ಹಾಗಾಗಿ ಕಾಕ ಬೇರೆ ಇದ್ದರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಹಾಗೂ ಎಲ್ಲರೂ ಕೂತಿದ್ದೀವಿ. ಅವರು ಕೂಡ ಮಾತು ನಡೀತಾ ಇತ್ತು. ಈಗೆಲ್ಲ ಕಾಮನ್ ಆಗಿ ಕೆಲವೊಂದು ಘಟನೆಗಳು ನಡೀತಾ ಇತ್ತು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಬಿಕಾಸ್ ಈಗ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಜನರಿಗೆಲ್ಲ ಆಗ್ತಾ ಇದೆಯಲ್ಲ. ನಮ್ಮೂರಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆಲ್ಲ ಒಬ್ರಿಗೇನೋ ಆಗಿತ್ತು. ಆ್ಯಂಡ್ ಅದರದ್ದು ಡಿಸ್ಕಷನ್ ಏನೋ ಮಾಡ್ತಾಯಿದ್ವಿ. ಬಿಕಾಸ್ ನಾವು ತಿನ್ನುವಂಥ ಫುಡ್ಡು ಆ್ಯಂಡ್ ನಾವು ಕುಡಿಯುವಂಥ ನೀರು, ಎಣ್ಣೆ ಆಗಿರ್ಬೋದು, ಈ ಥರದ್ದು, ಈಗ ತರಕಾರಿ ಆಗಿರ್ಬೋದು, ಈ ಥರದ್ದು ನಾವು ಎಲ್ಲೆಲ್ಲಿ ಚೇಂಜ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಚೇಂಜ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ನಮ್ಮ ಕಾಕಾಗೆ ಆಲ್ಮೋಸ್ಟ್ ಈ ಥರದ್ದು ಹಳೆ ಫುಡ್ಗಳೆಲ್ಲ ತುಂಬಾ ಇಷ್ಟ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ನಾನು ಕೂಡ ಕೇಳ್ತಾ ಇರ್ತೀನಿ. ಯಾಕಂದರೆ ಅವರು ತಿಳ್ಕೊಂಡಿರೋಷ್ಟು ನಾವು ಕೂಡ ತಿಳ್ಕೊಂಡಿರಲ್ಲ. ಈಗ ನಾವೆಲ್ಲ ಈಗ ನ್ಯೂ ಜನ್ರೇಷನ್ ಆಗಿರೋದ್ರಿಂದ ನಮಗೆ ಈಗಿನ ಫುಡ್ಗಳಷ್ಟೇ ಗೊತ್ತಿರದೆ, ಹಾಗಾಗಿ ಓಲ್ಡ್ ಫುಡ್ ಅಷ್ಟೊಂದೇನೂ ಗೊತ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೂ ಕೂಡ ಒಂದು ಐಡಿಯಾ ಇರುತ್ತೆ, ಯಾವುದು ಚೇಂಜ್ ಮಾಡಬೇಕು, ಯಾವ್ದು ಚೇಂಜ್ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಚೇಂಜ್ ಮಾಡ್ಕೋಬೇಕು. ಇದರಿಂದ ಕೂಡ ನಾವು ಸ್ವಲ್ಪ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು, ಹೌದಲ್ವಾ? ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಆ್ಯಂಡ್ ಮನೆ ಕೂಡ ತೋರಿಸಿದ್ದೀನಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಲೀಸಿಗೆ ಹಾಕ್ಕೊಂಡಿದ್ದಾರೆ, ಬಟ್ ರೇಟು ನಾನು ಅಷ್ಟೊಂದು ಕ್ಲಾರಿಟಿ ತೊಗೊಂಡಿಲ್ಲ, ಹಾಗಾಗಿ ಲೀಸಿಗೆ ಹಾಕ್ಕೊಂಡಿದ್ದಾರೆ. 2 ಬೆಡ್ರೂಮ್ ಆ್ಯಂಡ್ ಕಿಚನ್ನು, ಹಾಲ್ ಇದೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಈ ಥರದ್ದು ಮನೆ. ಇನ್ನೊಂದು ಮನೆಯೆಲ್ಲ ಹಿಡಿಬೇಕಾದ್ರೆ ಗಾಳಿ, ಬೆಳಕು, ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ರೋಡ್ ಹತ್ರ ಇರಬಾರ್ದಪ್ಪ, ಸಿಕ್ಕಾಪಟ್ಟೆ ವೆಹಿಕಲ್ಸು, ಸೌಂಡು, ಡಸ್ಟು, ಧೂಳು ಇದೆಲ್ಲ ಬರುತ್ತೆ. ಆ್ಯಂಡ್ ಇಲ್ಲಿ ಹಾಗೇನಿಲ್ಲ, ಒಂಥರ ಚೆನ್ನಾಗಿದೆ, ಯಾವುದೇ ಸೌಂಡ್ ಇಲ್ಲ, ಒಂಥರ ಕೂಲ್ ಅಂತ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇವಾಗ ಟೈಮ್ ಬಂದುಬಿಟ್ಟು 3 o'clock ಆಗ್ತಾಯಿದೆ ನೋಡಿ. ಒಂದು 10 ನಿಮಿಷ ಏನೋ ಕಡಿಮೆ ಇದೆ 3 o'clock. ಇನ್ನು ಯಜಮಾನ್ರಂತರೂ ಇನ್ನೂ ಆಫೀಸಿಗೆ ಬೇರೆ ಹೋಗಬೇಕು, ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ರು ಅವರು. ಯಾಕಂದರೆ ಏನು ಬಗ್ಗೆ ಎಲ್ಲ ಕೆಲಸ ಬಿಟ್ಟು ಈ ಕಡೆ ಬಂದಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲೂ ನನಗೆ ಬಿಟ್ಟು ಹೋಗೋರು ಆ್ಯಂಡ್ ನನ್ನ ಜೊತೆನೇ ಕೂತಿದ್ದಾರೆ. ನಾನು ಸ್ವಲ್ಪ ಹೊತ್ತು ಕೂಡೋಣ, ಬಂದಿರೋದೇ ಅಪರೂಪ, ಹಾಗಾಗಿ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಹೇಳಿದೆ. ಆ್ಯಂಡ್ ಅಷ್ಟೊತ್ತಿಗೆ ನಾಷ್ಟ ಕೂಡ ರೆಡಿ ಆಯ್ತಲ್ಲ, ಅಕ್ಕ ತೊಗೊಂಬಂದು ಎಲ್ರಿಗೂ ಕೊಟ್ಟಳು. ಬಿಸಿ ಬಿಸಿ ಆಗಿತ್ತು. ಆ್ಯಂಡ್ ಅದು
ಫ್ರೆಂಡ್ಸ್ ಇನ್ನೂ ನಾಷ್ಟ ಮಾಡ್ತಾಯಿದ್ದೀವಿ. ಎಲ್ಲರೂ ನಾಷ್ಟ ಮಾಡೋಣ ಬನ್ನಿ. ಊಟ ಟೈಮ್ನಲ್ಲಿ ನಾವು ನಾಷ್ಟ ಮಾಡ್ತಾಯಿದ್ದೀವಿ ನೋಡಿ. ಬಿಕಾಸ್ ಊಟ ಆಗಿತ್ತಲ್ಲ ಆಲ್ರೆಡಿ. ಇನ್ನು ಅವಳಿಗೆ ಮನಸ್ಸು ನೋಯಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಕ್ಸ್ಕೊಂಡಿದ್ದೆ. ಆ್ಯಂಡ್ ಇದು ಮನೆ ಗೋಧಿ ಉಪ್ಪಿಟ್ಟು ಆಗಿರೋದ್ರಿಂದ ಸೊ ಎಷ್ಟು ತಿಂದ್ರೂ ನಡೆಯುತ್ತೆ. ಆ್ಯಂಡ್ ನಾಷ್ಟ ಎಲ್ಲ ಮುಗೀತು. ಆ್ಯಂಡ್ ಟೀ ಮಾಡಿಕೊಟ್ಲು. ಆ್ಯಂಡ್ ಟೀ ಕೂಡ ಕುಡಿತಾ ಇದ್ದೀವಿ. ಫ್ರೆಂಡ್ಸ್ ಈಗ ಟೈಮು ಸಿಕ್ಕಾಪಟ್ಟೆ ಆಗಿದೆ. ಇನ್ನು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಟೀ ಕುಡಿದು. ಫೈನಲಿ ಟೀ ಅಂತೂ ಆಯಿತು. ಸೊ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ಮನೆಗೆ ಹೊರಡಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಅಕ್ಕ ಏನಾರ ಒಂದು ಮಾಡ್ತಾಳೆ. ಯಾಕಂದರೆ ಮನೆಗೆ ಬಂದು ಹೆಣ್ಮಕ್ಳು ಹಾಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸೀರೆನ ಮಾಡ್ತಾಯಿದ್ಲು. ಬಟ್ ಇದೆಲ್ಲ ಬೇಕಾಗಿತ್ತಾ ಅಂತ ಕೇಳಿದೆ. ಅವಳು ನೀ ಬಂದಿರೋದೇ ಅಪರೂಪ ಅದರಲ್ಲೂ. ಸೊ ಹಾಗಾಗಿ ತುಂಬ ಖುಷಿಯಾಯಿತು ನನಗಂತೂ ಅಂಥೇಳಿ ಸೀರೆನ ಮಾಡ್ತಾಯಿದ್ದಾಳೆ. ಬಟ್ ಈ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಅವಳು 2 ತೊಗೊಂಡಿದ್ಲಂತೆ. ಒಂದು ಅವಳು ಹೊಲಿಸ್ಕೊಂಡಿದ್ದಾಳೆ, ಇನ್ನೊಂದು ನನಗೆ ಮಾಡ್ತಾಯಿದ್ದಾಳೆ. ಹೀಗೆ ನೋಡಿ ನಮ್ಮ ಅಕ್ಕ ಮನೆಗೆ ಯಾರಾದರೂ ಬಂದರು ಅಂತಂದರೆ ಹಾಗೆ ಕಳಿಸಲ್ಲ. ಬಟ್ 2 ಬ್ಲೌಸ್ ಪೀಸ್ ಆದರೂ ಕೊಟ್ಟೇ ಕೊಡ್ತಾರೆ. ಹಿಂಗೆ ಬಹಳ ಗೊತ್ತಿಲ್ಲ ಅನ್ನೋರಿಗೆ ಅಷ್ಟು ಕೊಡ್ತಾರೆ. ಇನ್ನು ಸ್ವಲ್ಪನೇ ಪರಿಚಯ ಇದ್ದರೆ ಸಾಕು ಸಾರಿನ ಮಾಡಿ ಕಳಿಸೇ ಬಿಡ್ತಾಳೆ. ಸೊ ಹಾಗಾಗಿ ನನಗೆ ಈ ಥರ ಮಾಡಿಸ್ಕೊಂಡು ಹೋಗೋದಕ್ಕೂ ಒಂಥರ ಮುಜುಗರ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ. ಬಟ್ ಅವಳಿಗೆ ತುಂಬ ಖುಷಿಯಾಯಿತು. ಆ್ಯಂಡ್ ನನಗೂ ಕೂಡ ತುಂಬ ಖುಷಿಯಾಯಿತು. ಸೊ ಇನ್ನು ಫೈನಲಿ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿರೋರು ಕೆಲವೊಬ್ರಿಗೆ ಕೂಡ ನನಗೆ ಪರಿಚಯ ಮಾಡಿಕೊಟ್ಲು. ಅವರು ಕೂಡ ನನ್ನ ಬ್ಲಾಗನ್ನು ನೋಡ್ತಾರಂತೆ ಅಲ್ಲಿರೋರು. ಏನೋ ಒಂದು ತುಂಬ ಖುಷಿ ಆಯ್ತಪ್ಪ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಬ್ಲಾಗ್ ನೋಡ್ತೀರಾ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಎಂಕರೇಜ್ ಮಾಡ್ತಾಯಿರಿ. ನಿಮ್ಮ ಕೆಲವೊಂದು ಕ್ವಶನ್ಸ್ಗಳನ್ನು ನನಗೆ ತಿಳಿಸ್ತಾಯಿರಿ. ನನಗೆ ಆದಷ್ಟು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಅಲ್ಲಿಂದ ಅಕ್ಕಗೆ ಅವ್ರ ಜೊತೆ ಮಾತಾಡಿ ಸೊ ಅಲ್ಲಿಂದ ಹತ್ಕೊಂಡು ಇನ್ನು ಮನೆಗೆ ಬಂದ್ವಿ. ಬಟ್ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಕೆಲವೊಂದು ತರಕಾರಿಗಳೆಲ್ಲ ಬೇಕಾಗಿತ್ತು ನನಗೆ ಮನೆಗೆ. ಆ್ಯಂಡ್ ನೈಟ್ ಕೂಡ ಮತ್ತೆ ನಾನು ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಮಾವನಿಗೆ ನೈಟು ಬಿಸಿ ಬಿಸಿ ಅಡುಗೆ ಮತ್ತೆ ರಿಟರ್ನ್ ನಾನು ಕಳಿಸ್ಬೇಕು. ಹಾಗಾಗಿ ಏನಾದರೂ ಸ್ವಲ್ಪ ತರಕಾರಿ ತೊಗೊಂಡೋದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಆಪ್ರೇಷನ್ ಆದವರಿಗೆಲ್ಲ ಸ್ವಲ್ಪ ಬೇರೆ ಫುಡ್ಡೇ ಇರುತ್ತೆ. ಹಾಗಾಗಿ ಅವರಿಗೆ ಸಪ್ರೇಟಾಗಿ ಸ್ವಲ್ಪ ಖಾರ ಕಡಿಮೆ ಇರೋದು, ಈ ಥರದ್ದು ಡೈಜೆಷನ್ನು ತಾನೇ ಆಗೋಂಥ ಅಡುಗೆ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕೆಲವೊಂದು ತರಕಾರಿಗಳು ಮನೆಗೆ ಕೂಡ ಬೇಕಾಗಿದ್ದು ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇನ್ನು ತರಕಾರಿ ತೊಗೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಗ ಕಿರಣ್ ಬಂದ. ಬಟ್ ಇವ್ರ ಅಪ್ಪಗೆ ಆಪ್ರೇಷನ್ ಆಗಿರೋದು. ಹಾಗಾಗಿ ಅವನು ಸಾಯಂಕಾಲ 4:30ಗೇನೋ ಬಂದ. ಅದಾದಮೇಲೆ ಮನೆಗೆ ಬಂದ. ಬಟ್ ಇವನಿಗೂ ಕೂಡ ನಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವನು ಕೂಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಹಾಗಾಗಿ ಲೊಕೇಶನ್ ಕಳಿಸ್ದೆ. ಆ ಲೊಕೇಶನ್ ತಿಳ್ಕೊಂಡು ಡೈರೆಕ್ಟಾಗಿ ಮನೆ ಮುಂದೆನೇ ಬಂದು ನಿಲ್ಲಿಸ್ಬಿಟ್ಟು ಎಲ್ಲಿದ್ದಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಹಾಗಾಗಿ ಹೊರಗಡೆ ಬಂದು ನೋಡಿದ್ರೆ ಅವನೇ ಬಂದಿದ್ದ. ಸೊ ಅವನನ್ನು ಕರ್ಕೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಪ್ಪು ಅಮ್ಮ ಕೂಡ ಇನ್ನೂ ಬಂದಿರಲಿಲ್ಲ ಸ್ಕೂಲಿಂದ. ಬಟ್ ಅವ್ರನ್ನ ಕೇಳ್ದೆ ಬಂದ ತಕ್ಷಣ. ಅವರು ಇನ್ನೂ ಬಂದಿರಲಿಲ್ಲಲ್ವ, ಹಾಗಾಗಿ ಸ್ವಲ್ಪ ಟೀ ಕಾಫಿ ಆ್ಯಂಡ್ ಕೆಲವೊಂದು ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನಾದರೂ ತಿನ್ನು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದೆ. ಅವನಂತೂ ಫುಲ್ ಬ್ಯುಸಿ ಇರ್ತಾನೆ. ಈಗ ಕಾರ್ ಇದೆ ಅಲ್ವಾ, ಡ್ರೈವಿಂಗ್ ಎಲ್ಲ ಹೋಗ್ತಾ ಇರ್ತಾನೆ, ಕೆಲವೊಂದು ಟ್ರಿಪ್ಗಳೆಲ್ಲ ಮಾಡ್ತಾ ಇರ್ತಾನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಸೊ ನೀವು ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಡ್ರೈವರ್ ಆ್ಯಂಡ್ ಕಾರ್ ಬೇಕಾಗಿತ್ತು, ಬುಕ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಸೊ ಇವ್ನ ನಂಬರನ್ನು ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಗೊತ್ತಿರೋರು, ನನಗೆ ಪರಿಚಯ ಇರೋರು ಹೋಗಿ ಅವ್ನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಫುಲ್ ಡೀಟೇಲ್ಸ್ ಎಲ್ಲ ಅವನು ಶೇರ್ ಮಾಡ್ತಾನೆ. ಆ್ಯಂಡ್ ಅದಾದಮೇಲೆ ಮನೆಗೆ ಕೆಲವೊಂದು ಸಾಮಾನುಗಳೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಒಂದು ಸರ್ಪ್ರೈಸಾಗಿ ಒಂದು ತೋರಿಸ್ತಾ ಇದ್ದೀನಿ. ಸೊ ಅದೇ ಕಾರ್ ಡ್ರೈವಿಂಗ್. ಸೊ ಹೇಗೆ ನಡೆಸ್ತಾ ಇದ್ದೀನಿ, ಚೆನ್ನಾಗಿ ನಡೆಸ್ತಾ ಇದ್ದೀನಾ ಇಲ್ವಾ ಕಮೆಂಟ್ ಮಾಡಿ. ಯಾರಿಗೆಲ್ಲ ಕಾರ್ ಬರುತ್ತೋ ಅವರು ಕೂಡ ಕಮೆಂಟ್ ಮಾಡಿ. ಯಾರಿಗೆಲ್ಲ ಕಾರ್ ಬರಲ್ವೋ ಅವರು ಕೂಡ ಕಮೆಂಟ್ ಮಾಡಿ. ಬಿಕಾಸ್ ಯಾರಿಗೆ ಕಾರ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರುತ್ತೋ
ಅವರು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ನಿಮಗೆ ಬೇಕಾಯಿತು ಅಂದರೆ ನಿಮ್ಗೆ ಕಲಿಬೇಕು, ನಮಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನಾನೇ ಕಾರ್ ನಡೆಸ್ತಾ ಇದ್ದೀನಿ, ಚೆನ್ನಾಗಿ ನಡೆಸ್ತಾ ಇದ್ದೀನಿ ಅಲ್ವಾ. ಬಟ್ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಕಾರ್ ಫಾಸ್ಟೇ ಇದೆ. ನಾನು ಕಾರು ಕಲಿತು ಬಹಳ ದಿನವೇ ಆಯಿತು, ಬಟ್ ಆದರೆ ತೋರಿಸ್ಕೊಂಡಿರಲಿಲ್ಲ ಬಿಕಾಸ್ ನಮ್ಮ ಹತ್ರ ಕಾರ್ ಇಲ್ಲ ಅಲ್ವಾ, ಹಾಗಾಗಿ ತೋರಿಸ್ಕೊಂಡಿರಲಿಲ್ಲ. ನಮ್ಮ ಅತ್ತೆ ಮಗ ಬಂದಿದ್ನಲ್ಲ, ಅವ್ನ ಕಾರಲ್ಲೇ ನಾನು ಟ್ರೈ ಮಾಡಿದೆ, ಹಾಗಾಗಿ ನಿಮಗೆ ತೋರಿಸೋಣ ಅಂತ. ಫ್ರೆಂಡ್ಸ್, ನೀವು ಕೂಡ ತುಂಬ ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಹಾಗೆ ನಮ್ಮಕ್ಕ ಸೀರೆ ಎಂಥದ್ದು ಮಾಡಿದ್ದಾಳೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.